ಕನ್ಯಾ ರಾಶಿ. ಗುರು ನಿಮ್ಮ 4ನೇ ಮತ್ತು 7ನೇ ಮನೆಗಳ ಅಧಿಪತಿಯಾಗಿ ನಿಮ್ಮ 10ನೇ ಮನೆಗೆ ನೇರವಾಗಿ ಸಂಚರಿಸುತ್ತಾನೆ. ಪರಿಣಾಮವಾಗಿ ನೀವು ಸ್ವಲ್ಪ ಸೌಕರ್ಯದ ನಷ್ಟವನ್ನು ಅನುಭವಿಸಬಹುದು. ಆದಾಗ್ಯೂ ನಿಮ್ಮ ಗಮನವು ನಿಮ್ಮ ವೃತ್ತಿ ಮತ್ತು ಸಂಬಂಧಗಳ ಕಡೆಗೆ ಹೆಚ್ಚು ವಾಲುವ ಸಾಧ್ಯತೆಯಿದೆ. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಕೆಲಸದಲ್ಲಿ ಬದಲಾವಣೆಯನ್ನು ನೀವು ಎದುರಿಸಬಹುದು. ಅದು ಸಮಂಜಸವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ವ್ಯಾಪಾರದಲ್ಲಿರುವವರಿಗೆ ಈ ಅವಧಿಯು ಹೆಚ್ಚಿದ ಲಾಭಗಳಿಗೆ ಗಮನಾರ್ಹ ಅವಕಾಶಗಳನ್ನು ತರಬಹುದು. ಗಮನಾರ್ಹ ಯಶಸ್ಸನ್ನು ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆರ್ಥಿಕವಾಗಿ ಈ ಸಮಯದಲ್ಲಿ ನೀವು ಆದಾಯದಲ್ಲಿ ಹೆಚ್ಚಳವನ್ನು ಕಾಣುವ ಸಾಧ್ಯತೆಯಿದೆ. ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧವು ಬಲಗೊಳ್ಳುವ ನಿರೀಕ್ಷೆಯಿದೆ. ಪ್ರಾಮಾಣಿಕತೆ ಮತ್ತು ಪರಸ್ಪರ ತಿಳುವಳಿಕೆಯಿಂದಾಗಿ ಈ ಸಮಯದಲ್ಲಿ ಧನಾತ್ಮಕ ಬಂಧವನ್ನು ಬೆಳೆಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಬಲವಾದ ರೋಗನಿರೋಧಕ ಶಕ್ತಿ ಮತ್ತು ಉತ್ಸಾಹದಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸುತ್ತೀರಿ. ಪರಿಹಾರ: ಮಂಗಳವಾರದಂದು ಗಣಪತಿಗೆ ಯಾಗ ಹವನ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ಗುರು 3ನೇ ಮತ್ತು 6ನೇ ಮನೆಗಳ ಅಧಿಪತಿಯಾಗಿ 9ನೇ ಮನೆಯಲ್ಲಿ ನೇರವಾಗಿ ಸಂಚರಿಸುತ್ತದೆ. ಪರಿಣಾಮವಾಗಿ ನೀವು ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಮೀರಿ ಬೆಳವಣಿಗೆಯನ್ನು ಅನುಭವಿಸಬಹುದು. ನಿಮ್ಮ ಕಠಿಣ ಪರಿಶ್ರಮವು ಅದೃಷ್ಟವಾಗಿ ಬದಲಾಗಲು ಪ್ರಾರಂಭಿಸಬಹುದು. ವೃತ್ತಿ ಜೀವನದ ಮುಂಭಾಗದಲ್ಲಿ ವಿದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳು ಬರಬಹುದು ಮತ್ತು ಈ ಅವಕಾಶಗಳು ಅನುಕೂಲಕರವಾಗಿರುತ್ತವೆ. ನೀವು ವಾಣಿಜ್ಯೋದ್ಯಮಿಯಾಗಿದ್ದರೆ ಗಮನಾರ್ಹ ಲಾಭಕ್ಕೆ ಕಾರಣವಾಗುವ ಹೊಸ ತಂತ್ರಗಳನ್ನು ನೀವು ಅಭಿವೃದ್ಧಿಪಡಿಸಬಹುದು. ಆರ್ಥಿಕವಾಗಿ ಮಿಥುನ ರಾಶಿಯಲ್ಲಿ ಗುರುವಿನ ನೇರ ಸಂಚಾರದ ಸಮಯದಲ್ಲಿ ನೀವು ಗಣನೀಯ ಪ್ರಮಾಣದ ಹಣವನ್ನು ಪಡೆಯಬಹುದು. ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಪ್ರಾಮಾಣಿಕತೆ ಜೀವನ ಸಂಗಾತಿಯ ಮೆಚ್ಚುಗೆ ಪಡೆಯಬಹುದು. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಸ್ವಂತ ಆರೋಗ್ಯವು ಸ್ಥಿರವಾಗಿದ್ದರೂ ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಹಣ ಖರ್ಚು ಮಾಡಬೇಕಾಗಬಹುದು. ಪರಿಹಾರ: ಬುಧವಾರ ಕೇತು ಗ್ರಹಕ್ಕೆ ಯಾಗ ಹವನ ಮಾಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರು 2ನೇ ಮತ್ತು 5ನೇ ಮನೆಗಳ ಅಧಿಪತಿಯಾಗಿ 8ನೇ ಮನೆಯಲ್ಲಿ ನೇರವಾಗಿ ಸಂಚರಿಸುತ್ತಾನೆ. ಈ ಅವಧಿಯಲ್ಲಿ ಸಂಭಾವ್ಯ ಸವಾಲುಗಳನ್ನು ಸೂಚಿಸುತ್ತದೆ. ನೀವು ಹಲವಾರು ಹೊಸ ಉದ್ಯೋಗಾವಕಾಶಗಳನ್ನು ಕಳೆದುಕೊಳ್ಳಬಹುದು. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಹಿನ್ನಡೆಗೆ ಕಾರಣವಾಗಬಹುದು. ನೀವು ವ್ಯಾಪಾರದಲ್ಲಿದ್ದರೆ ನೀವು ಲಾಭ ಮತ್ತು ಅವಕಾಶಗಳಲ್ಲಿ ಕುಸಿತವನ್ನು ಅನುಭವಿಸಬಹುದು. ಈ ಸವಾಲುಗಳನ್ನು ನಿಭಾಯಿಸಲು ಕಾರ್ಯತಂತ್ರದ ಯೋಜನೆ ಮತ್ತು ಸಂಘಟನೆ ಅತ್ಯಗತ್ಯವಾಗಿರುತ್ತದೆ. ಹಣ ಗಳಿಸುವ ನಿಮ್ಮ ಸಾಮರ್ಥ್ಯವು ಮಧ್ಯಮವಾಗಿರಬಹುದು. ನೀವು ಗಳಿಸಿದರೂ ಅದನ್ನು ಕಳೆದುಕೊಳ್ಳುವ ಅಪಾಯವಿರುತ್ತದೆ ಮತ್ತು ನೀವು ಉಳಿಸಲು ಹೆಣಗಾಡಬಹುದು. ವೈಯಕ್ತಿಕ ಮುಂಭಾಗದಲ್ಲಿ ನಿಮ್ಮ ಮಾತುಗಳು ನಿಮ್ಮ ಜೀವನ ಸಂಗಾತಿಗೆ ಇಷ್ಟವಾಗದಿರಬಹುದು. ಇದು ಅತೃಪ್ತಿಗೆ ಕಾರಣವಾಗಬಹುದು. ಆರೋಗ್ಯದ ವಿಷಯದಲ್ಲಿ ದುರ್ಬಲಗೊಂಡ ರೋಗನಿರೋಧಕ ಶಕ್ತಿಯಿಂದಾಗಿ ನೀವು ಭುಜದ ನೋವನ್ನು ಅನುಭವಿಸಬಹುದು. ಪರಿಹಾರ: ಮಂಗಳವಾರ ಮಂಗಳ ಗ್ರಹಕ್ಕೆ ಯಾಗ ಹವನ ಮಾಡಿ.